200 ಹೊಡಿತೀವಿ 300 ಹೊಡಿತೀವಿ ಅಂತೇಳಿ ಅಂಜಿಸ್ತಾರೆ ಮಕ್ಕಳು. ಈಗ ಆಲ್ಔಟ್ ಆಗಿ ಹೋಗ್ಯಾರ ಒಂದೇ ಇನ್ನಿಂಗ್ಸಾಗ. ಇಂದು ಮಧ್ಯಾಹ್ನ ನಡೆದಂಥ ಪಂದ್ಯ ಡಿಸಿ ಮತ್ತು ಎಸ್ಆರ್ಎಚ್ ನಡುವಿನ ಪಂದ್ಯದಲ್ಲಿ ಸೃಷ್ಟಿಯಾದ ಕೆಲವೊಂದಿಷ್ಟು ದಾಖಲೆಗಳನ್ನು ನಾವೀಗ ನೋಡೋಕೆ ಹೋಗೋಣ ಸ್ನೇಹಿತರೆ. ಇದು ಯಾವುದೇ ರೀತಿಯಾದ ಹೈಲೈಟ್ಸ್ ಅಲ್ಲ, ಬರೀ ರೆಕಾರ್ಡ್ಗಳ ಬಗ್ಗೆ ಅಷ್ಟೇ ಹೇಳಕ್ಕೆ ಹೋಗ್ತೀನಿ. ಅದಲ್ಲದೆ ಹಿಂದೆ ನಡೆದ ಪಂದ್ಯಗಳ ಬಗ್ಗೆ ರೆಕಾರ್ಡ್ಗಳನ್ನು ಈ ಹಿಂದೆ ಮಾಡಿದ್ದೀನಿ ಸ್ನೇಹಿತರೆ, ಸಾಧ್ಯ ಆದರೆ ಹೋಗಿ ನೋಡಿ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆಯನ್ನು ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಾಗೆ ಇವರು 300 ತನಕ ಹೊಡಿತೀವಿ ಆ ರೀತಿ ಈ ರೀತಿ ಅಂತ ಹೇಳ್ಕೊಂಡು ಮಾತಲ್ಲೇ ಭಯ ಹುಟ್ಟಿಸಿದ್ರು. ಹಾಗಾದರೆ ಒಂದೇ ಫಸ್ಟ್ನೇ ಮ್ಯಾಚ್ ಒಂದು ಚೆನ್ನಾಗಿ ಆಡಿದರು. ಅದಾದ ನಂತರ ನಮ್ಮ ಮುಗ್ಗರ್ಸ್ಕೊಂಡೇ ಬಂದರು ಸ್ನೇಹಿತರೆ. ಅವ್ರನ್ನ ಹೋಮಲ್ಲೇ ಮಿಗ್ಗಿ ಹೊಡೆದ್ರು, ಆಲ್ಔಟ್ ಆಗಿಬಿಟ್ರು. ತುಂಬಾ ಅಜೀಬ್ ಅನಿಸ್ಬಿಡ್ತು. ನಿಮ್ಮ ಅನಿಸಿಕೆ ಏನು ಅಂತೇಳಿ ಕಮೆಂಟ್ ಮಾಡಿ. ಇನ್ನು ರೆಕಾರ್ಡ್ಸ್ ಬಗ್ಗೆ ಹೋಗೋಣ ಸ್ನೇಹಿತರೆ. ಡಿಸಿ ಪರ 5 ವಿಕೆಟ್ಗಳನ್ನು ಪಡೆದಂಥ ಪ್ಲೇಯರ್ ಈಗ ಇಬ್ಬರೇ ಇದ್ದಾರೆ ಸ್ನೇಹಿತರೆ. ಅವರು ಈಗ ಎರಡನೇದವರು ಮಿಚೆಲ್ ಸ್ಟಾರ್ಕ್ ಆಗ್ತಾರೆ. ಇವರು 5 ವಿಕೆಟ್ಗಳನ್ನು ತೆಗೆದಾರೆ ಸ್ನೇಹಿತರೆ, ಎರಡನೇದವರು. ಇನ್ನು ಮೊದಲನೇದವರು ಅಮಿತ್ ಮಿಶ್ರಾ ಅವರು ಸ್ನೇಹಿತರೆ. ಇವರು 2008ರಲ್ಲಿ 5 ವಿಕೆಟ್ಗಳನ್ನು ತೆಗೆದಿದ್ದರು. ಈ ಹಿಂದೆ ನಾನು ಹ್ಯಾಟ್ರಿಕ್ ವಿಕೆಟ್ಗಳ ಬಗ್ಗೆನೂ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ಹೋಗಿ ನೋಡಿ ಸ್ನೇಹಿತರೆ. ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ಅಮಿತ್ ಮಿಶ್ರಾ ಅವರು ಟೋಟಲಾಗಿ 3 ಬಾರಿ ಹ್ಯಾಟ್ರಿಕ್ ವಿಕೆಟನ್ನು ತೆಗೆದುಕೊಂಡಾರೆ IPLನಲ್ಲಿ. ಇನ್ನು ಎರಡನೇ ನ್ಯೂಸು, ಅತಿ ಹೆಚ್ಚು ಸಿಕ್ಸಸ್ಗಳನ್ನು ಪವರ್ ಪ್ಲೇನಲ್ಲಿ ಹೊಡೆದ ತಂಡ ಯಾವುದಾ IPLನಲ್ಲಿ ಅಂತ ನೋಡೋದಾದ್ರೆ ಸ್ನೇಹಿತರೆ, ಪವರ್ ಪ್ಲೇನಲ್ಲಿ 1ರಿಂದ 6ನೇ ಓವರ್ಗಳ ನಡುವಿನ ಹೊಡೆದಂಥದ್ದು. ಈಗ ಟಾಪಲ್ಲಿ ಹೈದರಾಬಾದ್ ಬರುತ್ತೆ ಸ್ನೇಹಿತರೆ. ಟೋಟಲಾಗಿ 66 ಸಿಕ್ಸಸ್ಗಳನ್ನು ಹೊಡೆದಾರ ಪವರ್ ಪ್ಲೇನಲ್ಲಿ. ಎರಡನೇದಾಗಿ KKR ಬರುತ್ತೆ, ಇವರು 51 ಸಿಕ್ಸ್ ಹೊಡೆದಿದ್ದಾರೆ. ಮೂರನೇದು DC ಬರುತ್ತೆ, ಇವರು 48 ಹೊಡೆದಾರ. ಇನ್ನು ನಮ್ಮ RCBನೂ 48 ಹೊಡೆದೈತಿ ಸ್ನೇಹಿತರೆ. ಇನ್ನೂ ಒಂದಿಷ್ಟು ಹೊಡೆದ್ರೆ DCನ ಹಿಂದಾಕೋತೆ ಅಂತಲೇ ಹೇಳ್ಬೋದು. ಇನ್ನು ಅದಾದ ನಂತರ ಸ್ಟಾರ್ಕ್ ಅವರು 5 ವಿಕೆಟ್ ತೆಗೆದಾರಲ್ಲ, ಇದರಲ್ಲಿ ಇನ್ನು ಮೋಸ್ಟ್ ವಿಕೆಟ್ಸ್ ಅಪೋಸಿಟು ಹೈದರಾಬಾದ್ ಸ್ನೇಹಿತರೆ. ಹೈದರಾಬಾದ್ ವಿರುದ್ಧ ಅತಿ ಹೆಚ್ಚು ವಿಕೆಟ್ಗಳನ್ನು ತೆಗೆದವರು ಇದೀಗ ಯಾರಾದರೂ ಇದ್ದರೆ, ತಂಡಗಳನ್ನು ಹಿಡ್ಕೊಂಡು ಹೇಳಕತ್ತೀನಿ, ಯಾರಾದರೂ ಇದ್ದರೆ ಮಿಚೆಲ್ ಸ್ಟಾರ್ಕ್ ಅವರು ಟಾಪಲ್ಲಿ ಬರ್ತಾರೆ ಸ್ನೇಹಿತರೆ. ಟೋಟಲಾಗಿ 8 ವಿಕೆಟ್ಗಳನ್ನು ತೆಗೆದುಕೊಂಡಾರ ನಮ್ಮ ಮಿಚೆಲ್ ಸ್ಟಾರ್ಕ್ ಅವರು. ಅದು ಆದ ನಂತರ KKR ಬರುತ್ತೆ ನೋಡಿ. KKR ಅದು ಆದ ನಂತರ ಬರ್ತೈತಿ. KKR ಪರನೂ ನಮ್ಮ ಸ್ಟಾರ್ಕ್ ಅವರು ಆಡಿದಾಗ 5 ವಿಕೆಟ್ಗಳನ್ನು ತೊಗೊಂಡಾರ. 5 ವಿಕೆಟ್ ಅವ್ರಿಗೂ ಅದಾವೆ. ಸ್ಟಾರ್ಕ್ ಅವರು 8 ವಿಕೆಟ್ಗಳನ್ನು ತೊಗೊಂಡಾರ, ಮತ್ತು KKR 8 ವಿಕೆಟ್ಗಳನ್ನು ತೆಗೆದುಕೊಂಡೈತಿ. ಇನ್ನು RR 6 ವಿಕೆಟ್ಗಳನ್ನು ತೆಗೆದುಕೊಂಡೈತಿ. ಇನ್ನು ಪಂಜಾಬ್ 5 ವಿಕೆಟ್ಗಳನ್ನು ತೆಗೆದುಕೊಂಡೈತಿ ಸ್ನೇಹಿತರೆ. ಇನ್ನು ಪಂಜಾಬು RR ಈ ರೀತಿ ಹೇಳಿದ್ನಲ್ಲ, ಸ್ಟಾರ್ಕ್ ಅವರು ಒಬ್ಬರದೇ ಹೈಯೆಸ್ಟ್ ಇದೆ ನೋಡಿ, ಯಾವ ರೀತಿ ಸ್ಟಾರ್ಟನ್ನು ಮೇಂಟೈನ್ ಮಾಡಿದ್ದಾರೆ ಹೈದರಾಬಾದ್ ವಿರುದ್ಧ. ಸ್ನೇಹಿತರೆ, ಇಷ್ಟ ಆಗಿತ್ತು ಇವತ್ತಿನ ನನಗೊಂತಂಥ ನ್ಯೂಸ್ಗಳು. ನಿಮ್ಗೆ ಯಾವುದಾದ್ರೂ ಇದ್ದರೆ ಕಮೆಂಟ್ ಮಾಡಿ, ಮತ್ತೆ ಸಿಗೋಣ.